ಇಂದು ಮತ್ತೆ ಗವರ್ನರ್ ಭೇಟಿಗೆ ತೆರಳಲಿರುವ ವಿಜಯ್ ಸಂಜೆ 4:30ಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಹಕ್ಕು ಮಂಡನೆಗೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 2 ಸರಿ ಭೇಟಿ ಮಾಡಿದ್ದಾರೆ. ಇದು ಸೇರಿದ್ರೆ 3ನೇ ಬಾರಿಗೆ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಲಿದ್ದಾರೆ. ಈಗಾಗಲೇ 2 ಸರಿ ಭೇಟಿಯಾದರೂ ಅದಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾಯಿತು. ಇದೆಲ್ಲದರ ನಡುವಣ ಈಗ 3ನೇ ಬಾರಿ ಭೇಟಿಯನ್ನ ಮಾಡಲಿದ್ದಾರೆ ವಿಜಯ್. ಎಡಪಕ್ಷಗಳು ಹಾಗೂ ಸಿವಿಕೆಯಿಂದಲೂ ವಿಜಯ್ ಬೆಂಬಲವನ್ನ ಪಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಹಾಗಾಗಿ ಈಗ ಸಹಜವಾಗಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಮತದ ಪತ್ರವನ್ನ ನೀಡ್ತಾ ಇದ್ದಾರಾ? ಹಾಗಾದ್ರೆ ವಿಜಯ್ ಇವತ್ತೇ ಫೈನಲ್ ಆಗ್ಬಿಡುತ್ತಾ? ಎಲ್ಲ ಅಂತೆ ಕಂತೆ ತೆರೆ ಎಳೆಯುವಂತಹ ಕೆಲಸ ಇವತ್ತೇ ಆಗುತ್ತಾ? 4:15ಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡನೆಗೆ ಮುಂದಾಗ್ತಾ ಇದ್ದಾರೆ ವಿಜಯ್. ಹಾಗಾದ್ರೆ ಈ ಹೊರಗಿನ ವಿಚಾರ ಏನಾಗಿದೆಯೋ ಗೊತ್ತಿಲ್ಲ, ಆಂತರಿಕವಾಗಿ ಎಲ್ಲವೂ ಕ್ಲಿಯರ್ ಆಗಿದೆಯಾ, ಎಲ್ಲವೂ ಸೆಟಲ್ಮೆಂಟ್ ಆಗಿದೆಯಾ? ಅಂದ್ರೆ ಎಲ್ಲವೂ ಕೂಡ ಈಗ ಯಾವುದೋ ಒಂದು ಬಹುಮತ ಸಿಗಲೇಬೇಕು ಅಂದ್ರೆ ಯಾವುದೋ ಒಂದು ಪಕ್ಷ ಸಪೋರ್ಟ್ ಮಾಡಿರ್ಲೇಬೇಕಲ್ಲ. ಹಾಗಾಗಿ 108 ತಲೆನೋವು ಕಗ್ಗಂಟಿಗೆ ಕಾರಣ ಆಗಿದ್ದಂತಹ ಈ ಒಂದು ವಿಚಾರಕ್ಕೆ ಈಗಾಗಲೇ ಫುಲ್ ಸ್ಟಾಪ್ ಬಿದ್ದಿರಬಹುದಾ? 3ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ. ಈಗ ರಾಜ್ಯಪಾಲರ ನಡೆ ವಿರುದ್ಧ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು, ಕಿಡಿಕಾರಿದ್ರು, ಇದೆಲ್ಲ ನಾವು ನೋಡಿದ್ವಿ. ಆದ್ರೆ ಈಗ 2 ಬಾರಿ ಆದಂತಹ ಫೇಲ್ಯೂರ್ 3ನೇ ಬಾರಿ ಸಕ್ಸಸ್ ಆಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಮತ್ತೆ ಗವರ್ನರ್ ಭೇಟಿಗೆ ವಿಜಯ್ ತೆರಳಲಿದ್ದಾರೆ. ಹಾಗಾದ್ರೆ ಇವತ್ತು 4:15ಕ್ಕೆ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಅಂತಿಮವಾಗಿ ಇರುವಂತಹ ಗೊಂದಲಗಳಿಗೆ ಆ 108 ಕಗ್ಗಂಟಿಗೆ ಈಗ ಮದ್ದು ಅರಿಯುವಂತಹ ಕೆಲಸಕ್ಕೆ ವಿಜಯ್ ಮುಂದಾಗ್ಬಿಟ್ರ? ಹಾಗಾದ್ರೆ ಇವತ್ತೇನಾದ್ರು ಫೈನಲ್ ಆದ್ರೆ ನಾಳೆಯಿಂದಲೇ ಮುಂದಿನ ಸಿಎಂ ವಿಜಯ್ ಅಂತ ಹೇಳಬಹುದಾ? ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಕ್ಷಣ ವೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಸಿಎಂ ಆಗಿ ಆ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು, ವಿಜಯ್ ಅವ್ರನ್ನ ನೋಡ್ಬೇಕು ಅಂತ. ಹಾಗಾಗಿ ಈ ಒಂದು ಮೂಮೆಂಟ್ ಇದೆಯಲ್ಲ, ಇದು ಭಾರಿ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ. ಅದರಲ್ಲೂ ಕೂಡ 4:15ಕ್ಕೆ ಗವರ್ನರ್ನ ಭೇಟಿ ಮಾಡ್ತಾ ಇರುವಂತಹ ವಿಜಯ್ ತಮ್ಮ ಹಕ್ಕು ಪತ್ರವನ್ನ ನೋಡಿ, ನಮ್ಮ ಹತ್ರ ಬಹುಮತ ಇಷ್ಟಿದೆ, ಸೊ ನಮಗೆ ಹಕ್ಕು ರಚನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ಈಗ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಹಾಗಾದ್ರೆ ಇಲ್ಲಿ ಬೆಂಬಲ ಕೊಟ್ಟಂತಹ ಪಕ್ಷಗಳು ಯಾವುದು? ಒಂದು ಕಡೆ ಗೊಂದಲ, ರೆಸಾರ್ಟ್ ರಾಜಕೀಯ, ಕುದುರೆ ವ್ಯಾಪಾರ, ಒಂದಷ್ಟು ಅಸಮಾಧಾನ, ಯೋಚನೆಗಳು ಬಹಳಷ್ಟು ಮುಖ್ಯ ಆಗತ್ತೆ. ಈಗ ಯಾರು ನಿರೀಕ್ಷೆ ಮಾಡದಿರುವಷ್ಟರ ಮಟ್ಟಿಗೆ ಒಂದು ಕಡೆ ಟಿವಿಕೆ ತಗೊಂಡಿರುವಂತಹ ಸ್ಕೋರ್ ಹಂಗಿದೆ, 3 ಡಿಜಿಟ್ ಅನ್ನ ರೀಚ್ ಮಾಡೇ ಬಿಡ್ತು. ಎಲ್ಲ ಒಂದ್ ಕಡೆ ಆಳಿದಂತಹ ಪಕ್ಷಗಳೇ 2 ಡಿಜಿಟಲ್ ನಿಂತ್ಕೊಳ್ತು. ಈ ಸಂದರ್ಭದಲ್ಲಿ ಟಿವಿಕೆ ಬೆಂಬಲ ಸೂಚಿಸೋದು ಇದು 5 ವರ್ಷಕ್ಕೆ ಮಾತ್ರ ಅಲ್ಲ, ಮುಂದೆ ಕೂಡ ನಮಗೆ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಂತಹ ಪಕ್ಷಗಳು ಸಪೋರ್ಟ್ ಮಾಡಿರ್ಬಹುದಾ? ಗೊತ್ತಿಲ್ಲ. ಒಟ್ನಲ್ಲಿ ಈಗ 4:15ಕ್ಕೆ ರಾಜ್ಯಪಾಲರನ್ನ ವಿಜಯ್ ಭೇಟಿ ಮಾಡ್ತಾರೆ. ಈ ಒಂದು ಭೇಟಿ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಕಾದು ಕುಳಿತಿರುವಂತಹ ಕೋಟ್ಯಾಂತರ ಅಭಿಮಾನಿಗಳಿಗೆ. ಇನ್ನು ನೆರೆ ರಾಜ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಒಂದಷ್ಟು ಕ್ಯೂರಿಯಾಸಿಟಿಗಳಿಗೆ ಫೈನಲ್ ಆಗಿ ಇವತ್ತು ಡಿಸಿಷನ್ ಹೊರ ಬೀಳುವಂತಹ ಸಾಧ್ಯತೆ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ 4:15ಕ್ಕೆ ಗವರ್ನರ್ನ ಭೇಟಿಯನ್ನ ಮಾಡ್ತಾ ಇದ್ದಾರೆ ವಿಜಯ್. ತಮ್ಮ ಹಕ್ಕು ಪತ್ರವನ್ನ ತಗೊಂಡು ಹೋಗಿ ಸರ್ಕಾರ ರಚನೆಗೆ ಈಗ ಹಕ್ಕು ಮಂಡಿಸಲಿದ್ದಾರಾ ಹಾಗಾದ್ರೆ ವಿಜಯ್ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಸದ್ಯಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಭಾರಿನೇ ಕ್ಯೂರಿಯಾಸಿಟಿ. ಒಂದು ಕಡೆ ಎಡಪಕ್ಷಗಳು ಹಾಗೂ ಸಿಬಿಕೆಯಿಂದ ವಿಜಯ್ಗೆ ಬೆಂಬಲ ಇರಬಹುದಾ? ಬಹುಮತದ ಪತ್ರ ರಾಜ್ಯಪಾಲರಿಗೆ ನೀಡಲಿದ್ದಾರೆ ವಿಜಯ್ ಅನ್ನುವಂತಹ ಒಂದಷ್ಟು ಅಪ್ಡೇಟ್ಸ್ ಗೊತ್ತಾಗ್ತದೆ.